ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಜ್ಯೋತಿಷ್ಯವನ್ನ ಕಲಿಯೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ನಿಮಗಾಗಲೇ ನಾವು ತಿಳಿಸ್ಕೊಟ್ಟಿದ್ದೀವಿ. ಇದೇ ಡಿಸೆಂಬರ್ 1ನೇ ತಾರೀಕಿಂದ 15 ದಿನಗಳ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತದೆ. 110ನೇ ಬ್ಯಾಚ್, ಈಗಾಗಲೇ 109 ಬ್ಯಾಚಸ್ ನಡೆದಿದೆ. ಹಾಗೆ 65,000 ವಿದ್ಯಾರ್ಥಿಗಳು ಎಲ್ಲೆಡೆಯಿಂದ, ವಿಶ್ವದೆಲ್ಲೆಡೆಯಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ. ಬಹಳನೇ ಉಪಯುಕ್ತವಾಗಿರುವಂತಹ ಒಂದು ಕ್ಲಾಸಸ್ ಅಂತ ಹೇಳ್ಬೋದು. 15 ದಿನದಲ್ಲಿ ನಿಮ್ಮ ಮನೆಯಲ್ಲೇ ಕೂತು ಕುಟುಂಬ ಸಮೇತದಲ್ಲಿ ಕೇವಲ 6,999 ರೂಪಾಯಿಗೆ ನೀವು ಜ್ಯೋತಿಷ್ಯವನ್ನ ಕಲಿಬಹುದು. ಮೊಬೈಲ್ನಲ್ಲಿ ಆ್ಯಪ್ ಮೂಲಕ, ಝೂಮ್ ಆ್ಯಪ್ ಮೂಲಕ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಿ ಕಲಿಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರುದ್ರಾಕ್ಷಿ ಮಣಿ ಬಗ್ಗೆ ಮಾತಾಡ್ತೀವಿ. ಗುರುಜಿ, ಈಗ ರುದ್ರಾಕ್ಷಿ ಮಣಿ ಅಂದ್ರೆ ಕೆಲವ್ರು ಮಾತ್ರ ಧರಿಸ್ಬೇಕು, ಕೆಲವ್ರು ಧರಿಸಬಾರ್ದು ಅನ್ನೋದು ಕೂಡ ಹೇಳ್ತಾರೆ. ಸೊ ಅದ್ರ ಮಹತ್ವ ಏನು, ಯಾಕೆ ಧರಿಸ್ಬೇಕು ಮತ್ತು ಯಾರೆಲ್ಲ ಧರಿಸ್ಬೇಕು ಅಂತ ಹೇಳೋದಾದ್ರೆ? ನಮ್ಮ ಅನೇಕ ಕಾಯಿಗಳಲ್ಲಿ ಸಂಶೋಧನೆ ಮಾಡಬೇಕಾದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕಾಯಿ ಅಂದರೆ ಅದು ರುದ್ರಾಕ್ಷಿ ಕಾಯಿ ಮಾತ್ರ. ನಾವು ವಿಜ್ಞಾನ ಸ್ವಲ್ಪ ಆಲೋಚನೆ ಮಾಡಬೇಕು. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಅಂದರೆ ಆ ಕಾಯಿಗೆ ನಾವು ಈ ಕಡೆಯೊಂದು ಕಾಪರ್ ವೈರ್, ಈ ಕಡೆಯೊಂದು ಕಾಪರ್ ವೈರ್ ಕಟ್ಬಿಟ್ಟು ಒಂದು ಬ್ಯಾಟ್ರಿ ಕೊಟ್ಟರೆ ಲೈಟು ಆನ್ ಆಗುತ್ತೆ. ಅಂದರೆ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ನಾವು ಕರಿತೀವಿ. ಮೈಯಲ್ಲಿರ್ತಕ್ಕಂಥ ಒಂದು ಶಕ್ತಿ ಸಂಚಲನ, ಎಲ್ಲರಿಗೂ ಕೂಡ ಒಂದು ಶಕ್ತಿ ಸಂಚಲನ ಇದ್ದೇ ಇರುತ್ತೆ. ಅದನ್ನು ಸ್ಟ್ಯಾಟಿಕ್ ಅಂತ ನಾವು ಕರಿತೀವಿ, ಸ್ಟ್ಯಾಟಿಕ್ ಎನರ್ಜಿ ಅಂತ ಕರಿತೀವಿ. ಆ ಸ್ಟ್ಯಾಟಿಕ್ ಎನರ್ಜಿ ನಾವೇನಾದ್ರು ಮುಟ್ಟಿದಾಗ ಸ್ವಲ್ಪ ಶಾಕ್ ಹೊಡೆಯೋ ಥರ ಆಗುತ್ತಲ್ಲ, ನಮ್ಮ ಮೈಯಲ್ಲಿರ್ತಕ್ಕಂಥ ಒಂದು ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ಒಂದು ಕರೆಂಟ್. ಈ ಕರೆಂಟು ನಮ್ಮ ನರ್ವ್ ಎಂಡಿಂಗಿಂದ ಬರುತ್ತೆ. ಪ್ರತಿಯೊಂದು ನರ್ವು ಮತ್ತು ಸೆಲ್ಸು, ನಮ್ಮಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಸೆಲ್ಸು, ಸ್ಕಿನ್ ಸೆಲ್ಸ್ ಇರ್ಬೋದು, ಟಿಶ್ಯೂ ಸೆಲ್ಸ್ ಇರ್ಬೋದು, ಎಲ್ಲನೂ ಕೂಡ ಚಾರ್ಜ್ಡ್ ಅಪ್ಪೆ. ಆ ಚಾರ್ಜ್ ಇರೋದ್ರಿಂದನೇ ಮೈ ಯಾವಾಗಲೂ ಕೂಡ ಬಿಸಿ ಇರುತ್ತೆ. ಸ್ವಲ್ಪ ನಾರ್ಮಲ್ ಬಿಸಿ ಇರಲೇಬೇಕು. ಯಾರಾದರೂ ತೀರೋದ್ರೆ ಅವ್ನು ಮುಟ್ಟು ನೋಡ್ತಾರೆ, ತಣ್ಣಗಾಯ್ತಾ ಬಾಡಿ ಅಂತ, ಕೋಲ್ಡ್ ಆಗಿದೆಯಾ ಅಂತ. ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರ ಚಾರ್ಜ್ಡ್ ಅಪ್. ನಮ್ಮ ಮೈಯನ್ನು ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಫ್ರೀಕ್ವೆನ್ಸಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿನ ರೆಗ್ಯುಲೇಟ್ ಮಾಡೋಕ್ಕೆ ರುದ್ರಾಕ್ಷಿನ ಯೂಸ್ ಮಾಡ್ತಾರೆ. ರುದ್ರಾಕ್ಷಿ ಹಾಕೊಂಡಿದ ತಕ್ಷಣ ಸನ್ಯಾಸಿ ಏನ್ಬಿಡ್ತಾರೆ. ರುದ್ರಾಕ್ಷಿ ಹಾಕೊಂಡ್ರೆ ಮಠಕ್ಕೆ ಹೋಗ್ತಾ ಇದೆಯಾ ಅಂತ ಆಡು ಭಾಷೆಯಲ್ಲಿ ಮಾತಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ರುದ್ರಾಕ್ಷಿ ಹಾಕೊಂಡಿದ ತಕ್ಷಣ ಸನ್ಯಾಸಿಗಳಾಗ್ಬಿಡೋದು, ಅಥವಾ ರುದ್ರಾಕ್ಷಿ ಹಾಕೊಂಡಿದ ತಕ್ಷಣ ನಮಗೆ ವೈರಾಗ್ಯ ಬರ್ತಕ್ಕಂಥದ್ದು, ರುದ್ರಾಕ್ಷಿ ಹಾಕೊಂಡಿದ ತಕ್ಷಣ ನಾವು ಸಂಸಾರವನ್ನು ತ್ಯಜಿಸೋದು, ಇವೆಲ್ಲ ಆಡು ಭಾಷೆಯಲ್ಲಿ ಬಂದಿರತಕ್ಕಂಥದ್ದು. ಯಾವುದೇ ಒಂದು ಪುರಾವೆನೂ ಇಲ್ಲ. ಹಾಕೊಂಡ್ರೆ ಏನೂ ಆಗಲ್ಲ. ಪಾಯಿಂಟ್ ನಂಬರ್ 1. ರುದ್ರಾಕ್ಷಿನ ಬಹಳ ಇಂಪಾರ್ಟೆಂಟ್ ಆಗಿ ಹಾಕೊಳ್ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಕ್ರಮಕ್ಕೆ ಮಾತ್ರ, ಮೇಜರ್ ಆಗಿ. ಹಾಗೆ ಅದರಲ್ಲಿರ್ತಕ್ಕಂಥ ಕೆಲವು ಫೇಸಸ್ ಅಂತ ನಾವು ಕರಿತೀವಿ. ಫೇಸಸ್ ಅಂದರೆ ಏನು ಅಂತಂದರೆ, ರುದ್ರಾಕ್ಷಿನ ಹೋಲ್ಡ್ ಮಾಡಿದ್ರೆ ಎಷ್ಟು ಬೀಜಗಳಿರುತ್ತೋ ಅದರೊಳಗಡೆ ಅಷ್ಟು ಫೇಸಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲು ರುದ್ರಾಕ್ಷಿನ ಅರ್ಧ ಹೋಲ್ಡ್ ಮಾಡಿದ್ರೆ ನಮಗೆ 5 ಕಾಣಿಸಿದ್ರೆ ಅಲ್ಲಿ ಬೀಜಗಳು, ಅದು 5 ಮುಖ. 6 ಕಾಣಿಸಿದ್ರೆ 6 ಬೀಜಗಳು ಹೋಲ್ ಇರುತ್ತೆ, ಅಲ್ಲಿ ಬೀಜಗಳಿರುತ್ತೆ ಬ್ಲ್ಯಾಕ್ ಕಲರ್ ಇದ್ದರೆ ಅದು 6 ಮುಖ, 7 ಮುಖ, 8 ಮುಖ, 10 ಮುಖ. ಹಾಗೆ ನಮ್ಮ 9 ಗ್ರಹಗಳಿಗೂ ಕೂಡ ಕೆಲವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸಲ್ಲಿ ಇರ್ತಕ್ಕಂಥ ವೇವ್ ಲೆಂತ್ ಮತ್ತು ವೈಬ್ರೇಷನ್ನು ಕಂಡುಹಿಡಿದ್ದಾರೆ. ಒಂದು ಮುಖದ ರುದ್ರಾಕ್ಷಿ ಸಿಗಲ್ಲ, ಸುಳ್ಳದು. ಒಂದು ಮುಖದ ರುದ್ರಾಕ್ಷಿ ಎಲ್ಲರೂ ನೀವು ಹಾಕೊಂಡಿದ್ದೀವಿ ಅಂತಂದರೆ ನೀವು ಫೇಕೆ ಹಾಕ್ಕೊಂಡ್ರು. ಯಾಕೆಂದರೆ ನೀವು 3 ಲಕ್ಷ ಕೊಟ್ಟಿದ್ರೆ ಒಂದು ಮುಖ ಕರೆಕ್ಟ್ ಅಂತ ಹೇಳ್ಬೋದು, 3 ಲಕ್ಷ. ಆಮೇಲೆ ಒಂದು ತಿಲಕಾಕಾರದಲ್ಲಿ ಇರ್ತದೆ. ತುಂಬ ಜನ ಒಂದು ಮುಖ ಅಂದ್ಬಿಟ್ಟು ಚಂದ್ರಾಕಾರ ಕೊಡ್ತಾ ಇದ್ದಾರೆ. ಅದು ಹಾಕ್ಕೊಂಡ್ರೂ ಒಂದೇ, ಬಿಟ್ಟರೂ ಒಂದೇ.
ತುಂಬ ಜನ ಚಂದ್ರಾಕಾರ ಬರ್ತದೆ. ಅದು ರುದ್ರಾಕ್ಷಿನೇ ಅಲ್ಲ, ಅದು ನೋಡೋಕೆ ಒಳ್ಳೆ ಕಜ್ಜಿ ಬಂದಿರೋ ಕಾಯಿ ಇದ್ದಂಗೆ ಇರ್ತದೆ. ರುದ್ರಾಕ್ಷಿ ಅಂದರೆ ಒಂದು ಮುಳ್ಳಿರಬೇಕು. ಇಲ್ಲಿ ಮುಳ್ಳಿರಲ್ಲ, ಒಂಥರ ಕಜ್ಜಿ ಬಂದಂಗೆ ಇರುತ್ತೆ. ಅದನ್ನು ಹಾಕ್ಕೊಳ್ತಾರೆ. ಇವತ್ತು 1,000, 1,500, 2,000ಕ್ಕೆ ಒಂದು ಮುಖಿ ಅಂತ ಏನು ಅದಕ್ಕೆ ಗೋಲ್ಡ್ ಹಾಕಿ ಡೆಕೋರೇಷನ್ ಮಾಡ್ತಾರೆ. ಅದು ಏನೂ ಇಲ್ಲ. ಅದು ಹಿಮಾಚಲದಲ್ಲಿ ಸಿಗ್ತಕ್ಕಂಥ ಒಂದು ನಜಗೊಜ್ಜಿ ಕಾಯಿ ಅಂತ ಕರೀತಾರಲ್ಲಿ. ನಜಗೊಜ್ಜಿ ಕಾಯಿ ಅದು. ಅದನ್ನು ಇಲ್ಲಿ ಜನಗಳಿಗೆ ಮೋಸ ಮಾಡೋಕ್ಕೆ ಅಂತಲೇ ರುದ್ರಾಕ್ಷಿ ಅಂತ ಹೆಸರಲ್ಲಿ ಬಂದಿದೆ. ಅದರಲ್ಲಿ ಏನು ಕುಯ್ದರೂ ಬರಲ್ಲ. ಒಂದು ಮುಖದಷ್ಟು ಸುಲಭನಾ ಸಿಗೋದು? ಸಾಧ್ಯವೇ ಇಲ್ಲ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಒಂದು ಮುಖ ಸಿಕ್ಬಿಟ್ರೆ ಆಕ್ಷನಲ್ಲಿ ಫಸ್ಟ್ ಹೊಟ್ಟೋಗುತ್ತೆ. ಅದರಲ್ಲಿ ಏನೋ ಸ್ವಲ್ಪ ಶೇಪ್ ಸರಿ ಇಲ್ಲ ಅಂತಂದರೆ 3 ಲಕ್ಷ, 4 ಲಕ್ಷ, 5 ಲಕ್ಷ ಒಂದು. ಅಂದರೆ ಅದನ್ನೆಲ್ಲ ಕಲೆಕ್ಟರ್ ಬೀಡ್ ಅಂತ ಕರೀತಾರೆ. ಅಂದರೆ ನೇಚರಲ್ಲಿರ್ತಕ್ಕಂಥ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಅಪರೂಪವಾಗಿರ್ತಕ್ಕಂಥ ಕಾಯಿ ಅಂತ ಅದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ ಹೊರತು, ಅಪರೂಪತೆಗೆ ಅದು ಕೊಡ್ತಾ ಇರ್ತಕ್ಕಂಥದ್ದೇ ಹೊರತು ಅದರಿಂದ ಇಟ್ಕೊಂಡ್ರೆ ನಮಗೆ ಕೋಟ್ಯಾಧೀಶ್ವರ ಆಗ್ತೀವಿ ಅನ್ನೋದು ಏನಿಲ್ಲ. ಅದನ್ನು ಕೊಡೋಕ್ಕೆ 3 ಲಕ್ಷ ಇರೋನು ಕೋಟ್ಯಾಧೀಶ್ವರನೇ. ಹೌದು. ಸೊ ಆ ರೀತಿ ಇರ್ತಕ್ಕಂಥದ್ದು ಒಂದು. ಕೊನೆಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಎಲ್ಲರೂ ಕೂಡ ಒಂದು ತಪ್ಪು ಮಾಡ್ತಾ ಇದ್ದಾರೆ, ರುದ್ರಾಕ್ಷಿ ಹಾಕೊಂಡ್ಬಿಡೋದು. ಎಸ್ಪೆಷಲಿ 5 ಮುಖದ ರುದ್ರಾಕ್ಷಿ ಹಾಕೊಳ್ತೀರ. ಎಲ್ಲರಿಗೂ ಕೂಡ 5 ಮುಖದ ರುದ್ರಾಕ್ಷಿ ಸೆಟ್ ಆಗಲ್ಲ. ಸಣ್ಣ ಸಣ್ಣ ಬೀಡ್ದು ಎಫೆಕ್ಟ್ ಇಲ್ಲ. ದೊಡ್ಡ ಬೀಡ್ ಏನಾರು ಹಾಕ್ಕೊಂಡಿದ್ರೆ ದೊಡ್ಡದು. ಎಸ್ಪೆಷಲಿ ಮೊನ್ನೆ ಶಿವರಾತ್ರಿ ಟೈಮಲ್ಲಿ ಯಾರೋ ಫ್ರೀ ಕಳಿಸಿದ್ರು ಅಂತ ಎಲ್ಲ ತಗೊಂಡು ಹಾಕ್ಕೊಂಡ್ರು. ನಿಮಗೇನಾರು ಒಂದು ಹೆಲ್ತ್ ವಿಚಾರಕ್ಕೆ ಅದು ಸ್ವಲ್ಪ ಸಹಾಯ ಮಾಡ್ಬೋದೇ ಹೊರತು ಜಾತಕದ ವಿಚಾರದಲ್ಲಿ ನಿಮಗೆ ಸಹಾಯ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಮೇಷ ಲಗ್ನಕ್ಕೆ 5 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ನಿಮಗೆ ಹಣ ಮಾಡಲಿಕ್ಕೆ ಐಡಿಯಾ ಮಾಡ್ತು ಅಂದರೆ ಲಾಸ್ ಆಗ್ತದೆ. ವೃಷಭ ಲಗ್ನದವ್ರಿಗೆ 5 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಕಷ್ಟಗಳು ಜಾಸ್ತಿ ಆಗ್ತವೆ, ಆಕ್ಸಿಡೆಂಟ್ ಆಗ್ತವೆ. ಯಾಕಂದರೆ ಆ ಕಾಂಬಿನೇಷನ್ಸ್ ಇರೋದೇ ಹಾಗೆ. ಹೆಲ್ತ್ಗಿದ್ರೂ ಕೂಡ ನಿಮಗೆ ಏಟುಗಳಾಗ್ತಕ್ಕಂಥದ್ದು, ಪೆಟ್ಟುಗಳಾಗ್ತಕ್ಕಂಥದ್ದು ಹೆಚ್ಚಾಗುತ್ತೆ ವೃಷಭ ಲಗ್ನದವ್ರಿಗೆ. ಕರ್ಕಾಟಕ ಲಗ್ನದವ್ರಿಗೆ ಮಿಥುನದೇನು ತೊಂದರೆ ಇಲ್ಲ. ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ಮಟ್ಟಿಗೆ ವ್ಯಾಜ್ಯಕ್ಕೆ ಒಳಗಾಗ್ಬಿಡ್ತಾರೆ. ಫೈಟಿಂಗ್ ಒಂಥರ ಏನೋ ಕೋಪ, ಯಾರ ಮೇಲೂ ಕೋಪ ತಾಪಗಳು ಬರ್ತಕ್ಕಂಥದ್ದು. ಹಾಗೆ ಸಿಂಹ ಲಗ್ನದವರಂತೂ 5 ಮುಖದ ಹಾಕ್ಬಿಡಲೇಬಾರ್ದು. ವ್ಯಾಜ್ಯಕ್ಕೆ ಹೋಗ್ತಕ್ಕಂಥದ್ದು, ಏನಕ್ಕಾರು ಸಿಗಾಕೊಳ್ತಕ್ಕಂಥದ್ದು, ಅಪವಾದಗಳು ಬರ್ತಕ್ಕಂಥದ್ದು ಸಿಂಹ ಲಗ್ನದವರು. ಯಾಕಂದರೆ ಗ್ರಹಗಳ ಮೇಲೆ ರುದ್ರಾಕ್ಷಿ ಕೊಡ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಗ್ರಹಗಳ ಮೇಲೆ ರುದ್ರಾಕ್ಷಿ ಕೊಟ್ಟಾಗ ಅದನ್ನು ಉಪಯೋಗಿಸೋದು ಒಳ್ಳೆಯದಲ್ಲ. ಇನ್ನು ಕನ್ಯಾ ಲಗ್ನದ ತೊಂದರೆ ಇಲ್ಲ. ಇನ್ನು ತುಲಾ ಲಗ್ನದವ್ರಿಗೆ ವ್ಯಾಜ್ಯಕ್ಕೆ ಒಳಗಾಗ್ತಾರೆ, ಸಿಟ್ಟು ಬರ್ತದೆ, ದಾಂಪತ್ಯ ಜೀವನದಲ್ಲಿ ವಿರಸ ತುಲಾ ಲಗ್ನದವ್ರಿಗೆ. ಇನ್ನು ವೃಶ್ಚಿಕ ಲಗ್ನದವ್ರಿಗೆ ಉತ್ತಮವಾಗಿರತಕ್ಕಂಥದ್ದು, ಏನು ತೊಂದರೆ ಇಲ್ಲ. ಧನುರ್ ಲಗ್ನದವ್ರಿಗೂ ಒಳ್ಳೆಯದು. ಮಕರ ಲಗ್ನದವ್ರಿಗೆ ವ್ಯಯ ಆಗ್ತಕ್ಕಂಥದ್ದು ಒಳ್ಳೆಯದಲ್ಲ. ಮಕರ ಲಗ್ನದವ್ರು ಏನಾದ್ರು 5 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಅವ್ರಿಗೆ ದುಡ್ಡೇ ಬರೋದಿಲ್ಲ. ಆಧ್ಯಾತ್ಮಿಕಕ್ಕೆ ಹೋಗಿ ಎಲ್ಲರೂ ರುದ್ರಾಕ್ಷಿ ಹಾಕ್ಕೊಂಡು, ಯಾವುದೇ ಲಗ್ನದವ್ರು ರುದ್ರಾಕ್ಷಿ ಹಾಕ್ಕೊಂಡು ಆಧ್ಯಾತ್ಮಿಕದಲ್ಲಿದ್ದರೆ ಏನಾಗಲ್ಲ. ವ್ಯವಹಾರಿಕ ರುದ್ರಾಕ್ಷಿ ಹಾಕ್ಕೊಂಡು ವ್ಯವಹಾರಿಕವಾಗಿ ಹೋಗ್ತೀನಿ ಅಂತಂದರೆ ಅಲ್ಲಿ ಮನೇಲಿರೋರೆಲ್ಲ ಹುಷಾರಾಗಿರಿ. ನಿಮ್ಮ ಗಂಡ ಅಥವಾ ನಿಮ್ಮ ಮಕ್ಕಳು ಏನಾದ್ರು ರುದ್ರಾಕ್ಷಿ ಹಾಕೊಂಡಿದ್ರೆ ಅದಕ್ಕೆ ರುದ್ರಾಕ್ಷಿ ಹಾಕೋಬೋದಾ, ಹುಷಾರಾ, ಇದೇ ಕಾರಣಕ್ಕೆ ಹೇಳ್ತಾ ಇರೋದು. ರುದ್ರಾಕ್ಷಿ ಹಾಕ್ಕೊಂಡು ನಾವು ನಾನ್ ವೆಜ್ ತಿನ್ಬೋದಾ ತಿನ್ನಬಾರ್ದಾ ಅದನ್ನು ತಲೆಯಿಂದ ತೆಗೆದಾಕ್ರಿ. ಮೊದಲು ನಮಗೆ ಬೇಕಾಗಿರ್ತಕ್ಕಂಥ ಮೊದಲ ವಿಚಾರ ಏನು ಅಂತಂದರೆ, ಯಾವ್ಯಾವ ಲಗ್ನದವರು ರುದ್ರಾಕ್ಷಿ ಹಾಕಬಾರ್ದು, ಎಸ್ಪೆಷಲಿ 5 ಮುಖದ ನಾನು ಮಾತಾಡ್ತಾ ಇರೋದು, ಎಲ್ಲನೂ ಅಲ್ಲ. ಇನ್ನು ಕುಂಭ ಲಗ್ನದವ್ರು ಹಾಕೋಬೋದು, ತೊಂದರೆ ಇಲ್ಲ. ಇನ್ನು ಮೀನ ಲಗ್ನದವರು 5 ಮುಖದ ಹಾಕೋಬೋದು. ನಾನು 5 ಮುಖದ ಮಾತ್ರ ಮಾತಾಡ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ಮುಖ ಅಂತಂದ್ರೆ ಅದನ್ನ ಇನ್ನೂ ಕರೆಕ್ಟಾಗಿ ಕೂಲಂಕುಷವಾಗಿ ನೋಡ್ಬೇಕು. ಕೆಲವರು ಏನ್ ಅನ್ಕೋತಾರೆ, ರುದ್ರಾಕ್ಷಿ ಅಂದ್ರೇನೆ ಒಳ್ಳೇದು, ಸೊ ಹಾಕೊಂಡ್ರೆ ಒಳ್ಳೇದು ಹಾಗೆ ಆಗತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಅಲ್ಲಿ ಯಾರೋ ಅಲ್ಲಿ ಈಶಾ ಫೌಂಡೇಶನ್ ಅಂತ ಯಾರೋ ಇದ್ದವರು ಎಲ್ಲ ಕಳಿಸ್ತೀವಿ ಅಂತ ಫ್ರೀಯಾಗಿ ಕಳಿಸೋರು ಸಿಗುತ್ತೆ ಅಂತ 5 ಮುಖದ ಯಥೇಚ್ಛವಾಗಿ ಸಿಗುತ್ತೆ. ಸುಮ್ಮನೆ ಹಾಕೊಂಡ್ಬಿಡ್ತಾರೆ. ನೀವು ಆಧ್ಯಾತ್ಮಿಕ ಚಿಂತನೆಯಲ್ಲಿ, ಆಧ್ಯಾತ್ಮಿಕ ಧ್ಯಾನ ಚಿಂತನೆಯಲ್ಲಿ ಹಾಕೊಳ್ಳಿ. ಆದರೆ ನಾವು ಈ ಒಂದು ವ್ಯವಹಾರಿಕವಾಗಿ ಹೋಗ್ಬೇಕು. ಮಟೀರಿಯಲ್ ಅಂತ ನಾವು ಹೇಳ್ತೀವಿ. ಮಟೀರಿಯಲ್ಗೆ ಹೋದರೆ ನಿಮ್ಮ ಲಗ್ನಾನುಸಾರ ನಾವು ನೋಡ್ಬಿಟ್ಟು ಅದು ಸೂಟ್ ಆಗುತ್ತೋ ಇಲ್ವೋ ಹಾಕೋಬೇಕು. ಇಲ್ಲ ಅಂದರೆ ಎಲ್ಲ ನೆಗೆಟಿವ್. ಮೇಷ ಲಗ್ನಕ್ಕೆ ನೆಗೆಟಿವು, ವೃಷಭ ಲಗ್ನಕ್ಕೆ ನೆಗೆಟಿವು, ಕರ್ಕಾಟಕ ಲಗ್ನಕ್ಕೆ ನೆಗೆಟಿವು,
ಸಿಂಹ ಲಗ್ನಕ್ಕೆ ಸ್ವಲ್ಪ ನೆಗೆಟಿವ್ ಇರ್ತಕ್ಕಂಥದ್ದು, ಅರ್ಥ ಆಯ್ತಾ? ಹಾಗೆ ಕೆಲವಾರು ನೆಗೆಟಿವ್ ಹೇಳಿದ್ನಲ್ಲ ಅದೆಲ್ಲ ಇರ್ತಕ್ಕಂಥದ್ದು. ಸೊ ರುದ್ರಾಕ್ಷಿನ ನೋಡಿ ಧರಿಸ್ಕೊಳ್ಳಿ. 5 ಮುಖದ ಸುಮ್ಮನೆ ನಾವು ಯಾವುದೇ ರುದ್ರಾಕ್ಷಿ 5 ಮುಖದ ಹಾಕೊಂಡಿದ್ದೀವಿ, ಏನೋ ಕೆಲಸ ನಡೀತದೆ, ಏನು ನಡೀತದೆ? ಆಧ್ಯಾತ್ಮಿಕ ಚಿಂತನೆಗೆ ಹೋಗಿರ್ಬೋದು, ಲಗ್ನಕ್ಕೆ ನೆಗೆಟಿವ್ ಇರ್ಬೋದು. ಹಾಗೆ ನಾನ್ ವೆಜ್ ತಿನ್ನೋರು ಹತ್ತಿನ ಅದಕ್ಕೆಲ್ಲ ಏನು ಇಂಪಾರ್ಟೆನ್ಸ್ ಇಲ್ಲ, ನಿಮ್ಮ ಲಗ್ನದ ಮೇಲೆ ಇಂಪಾರ್ಟೆನ್ಸು. ರುದ್ರಾಕ್ಷಿ ಹಾಕ್ಕೊಂಡು ನಮಗೆ ವ್ಯವಹಾರದ ಚಿಂತನೆ ಬಂದಾಗ ಯಾವ ಮುಖ ಹಾಕ್ಕೊಂಡಿದ್ದೀರಾ ಅಂತ ನೋಡಿಕೊಂಡು ನಿರ್ಣಯ ಮಾಡಬೇಕಾಗತ್ತೆ. ಅದಕ್ಕೆ ವಿಶ್ಲೇಷಣೆ ಮಾಡಿ ಆ ಜಾತಕದಲ್ಲಿ ದಶಾ ನೋಡಿ, ಭುಕ್ತಿ ನೋಡಿ, ಅಂತರ್ಭುಕ್ತಿ ನೋಡಿ, ಅದರಲ್ಲಿ ನಕ್ಷತ್ರ ಮತ್ತು ಉಪನಕ್ಷತ್ರಗಳನ್ನು ನೋಡಿ ವಿಶೇಷವಾಗಿ ಇಂಥದ್ದು ಹಾಕ್ಕೊಂಡ್ರೆ ನಿಮಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಬರ್ತಕ್ಕಂಥದ್ದೇ ರುದ್ರಾಕ್ಷಿ. ಗುರುಜಿ, ಓಕೆ, ಮುಂದುವರ್ಸೋಣ. ಒಂದು ಬ್ರೇಕ್ ತಗೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅಲ್ಲಿ ನೀವೇನೆಲ್ಲ ಕಲಿತೀರಾ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಮಸ್ತೆ, ನಮ್ದು ಶಿವಮೊಗ್ಗ ಜಿಲ್ಲೆ. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮಗಳದು ಡೇಟ್ ಆಫ್ ಬರ್ತ್ 3/6/2001. ಓಕೆ. ರಾತ್ರಿ 1:27. ಓಕೆ. ಹುಟ್ಟಿದವರು?
ಊರು ಭದ್ರಾವತಿ ಹಾಸ್ಪಿಟ್ಲ್ ಅಲ್ಲಿ ಮೇಡಮ್. ಭದ್ರಾವತಿ. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಗುರೂಜಿ ಇದ್ದಾರೆ ಮಾತಾಡಿ. ಗುರುಜಿ ನಮಸ್ತೆ. ನಮಸ್ಕಾರ. ಮಗಳದು MCom ಮುಗೀತು ಗುರುಜಿ. ಹ್ಮ್ ಮತ್ತೆ ಎಕ್ಸಾಮ್ ಕಟ್ಟಿದಾಳೆ, ಕೆಸೆಟ್ ಮತ್ತೆ ಬ್ಯಾಂಕಿಂಗ್ ಎಕ್ಸಾಮು. ಹ್ಮ್ ಹ್ಮ್ ಅದ್ರಲ್ಲಿ ಕೆಲಸದ ಯೋಗ ಇದೆಯಾ ಮತ್ತೆ ಮದ್ವೆ ಬ್ಯಾಂಕಿಂಗ್ ಕಾಂಬಿನೇಷನ್ ತೋರಿಸ್ತಾ ಇದೆ. 3ನೇ ಮನೆ 1, 3, 10, 11 ಕಾಂಬಿನೇಷನ್ನು ಬ್ಯಾಂಕಿಂಗಿಗೆ 3ನೇ ಮನೆ ಕಮ್ಯುನಿಕೇಷನ್ ಲೈನು, ಕಂಪ್ಯೂಟರ್ ಲೈನ್ ಅಂತ ಕರಿತೀವಿ. ದಶಾದಲ್ಲಿ ಖಂಡಿತ ತೋರಿಸ್ತಾ ಇದೆ. ಗೌರ್ಮೆಂಟ್ ರಿಲೇಟೆಡ್ ನಾವು ಹೇಳಕ್ಕಾಗಲ್ಲ, ಬಟ್ ಪ್ರೈವೇಟಲ್ಲಂತೂ ಬ್ಯಾಂಕಿಂಗ್ ಅಂತೂ ಸಿಗುವಂಥ ಚಾನ್ಸಸ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಒಂದು ಹಳದಿ ಕಲರು ದಾರ ಕಟ್ಟಕ್ಕೆ ಸಜೆಸ್ಟ್ ಮಾಡ್ತೀನಿ ಗುರುವಾರದ ದಿವಸ ಇವತ್ತು. ಹಾಗೆ 9-2 ಕಾಂಬಿನೇಷನ್ ಮಂಗಳ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ತೊಗರಿ ಬೆಳೆನ ದಾನ ಮಾಡಿ. 9 ಅಷ್ಟು ಒಳ್ಳೇದಲ್ಲ, ಕೆಲಸದ ವಿಚಾರದಲ್ಲಿ 9 ಒಳ್ಳೇದಲ್ಲ. ಯಾರಾದರೂ ಸಹಾಯದಿಂದ ಆಗುತ್ತೆ. ಕೋಆಪರೇಟಿವ್ ಸೊಸೈಟಿ ಅಂತ ಸೊಸೈಟಿಗೆ ಸೇರ್ಕೊಳ್ಳುವಂಥ ಯೋಗ ತೋರಿಸ್ತಾ ಇದೆ. ಈಗ ಜಸ್ಟ್ ಇವಾಗ ಇವರಿಗೆ ಗುರುದಶ 2016ರಿಂದ ಸ್ಟಾರ್ಟ್ ಆಗಿ ಈಗ ಇರ್ತಕ್ಕಂಥ ಭುಕ್ತಿ 2024 ಮಾರ್ಚಿಂದ 26ವರೆಗೂ ಶುಕ್ರ ಇರೋದ್ರಿಂದ ಶುಕ್ರ ಕೆಲಸ ಕೊಡುತ್ತೆ. ಗೌರ್ಮೆಂಟ್ ಖಂಡಿತ ಟ್ರೈ ಮಾಡಿ. ನಾನೊಂದು ಸ್ಟೋನ್ ಸಜೆಸ್ಟ್ ಮಾಡ್ತೀನಿ. ಏನು ಮದ್ವೆ ಯೋಗ ಯಾವಾಗಿದೆ ಮತ್ತೆ? ಈಗ ನೀವು ಕೆಲಸದ ಕೇಳ್ತಾ ಇದ್ರಿ ತಾನೆ? ಅದೇ ಕೆಲಸ ಸೈಕಲ್ ಗ್ಯಾಪ್ ಅಲ್ಲಿ ಫ್ರೀ ಆಗಿ ಕೇಳ್ಕೋಬೇಕು ಅಂತಾನೆ ಎಲ್ಲಾನು. ಫ್ರೀ ಗಿರಾಕಿ ಅಲ್ವಾ ನೀವು? ನೆಕ್ಸ್ಟ್ ಕೊಡಿ ಕಾಲ್. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಮೇಡಮ್. ಸರ್ ಹೇಳಿ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಶಿವಪ್ಪ ಅಂತ ಮೇಡಮ್, ಯಾದಗಿರಿ ಡಿಸ್ಟ್ರಿಕ್ಟ್ ಮಾಡ್ತಾ ಇದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಒಬ್ಬರಿಗೆ ಸ್ವಲ್ಪ ದುಡ್ಡು ಕೊಟ್ಟಿವಿ ಮೇಡಮ್, ಗೌರ್ಮೆಂಟ್ ಎಂಪ್ಲಾಯ್. ಓಕೆ, ಪ್ರಶ್ನಾಶಾಸ್ತ್ರದಲ್ಲಿ ಕೇಳಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 132 ಮೇಡಮ್. 132. ಓಕೆ ಸರ್, ಗುರುಜಿ ಇದ್ದಾರೆ ಮಾತಾಡಿ. ಅದು ಕೊಟ್ಟಾದ್ಮೇಲೆ ಏನ್ ಸರ್ ಇಲ್ಲಿ ಪ್ರಶ್ನಾಶಾಸ್ತ್ರ ಕೇಳ್ತೀರಾ? ಕೊಟ್ಟಾದ್ಮೇಲೆ ಅವರು ಕೊಡ್ತಾ ಇಲ್ಲ ಗುರುಜಿ. ಅಲ್ಲ, ಕೊಡಕ್ಕಿನ ಮುಂಚೆ ಯಾಕೆ ಹಾಕಿಲ್ಲ? ಯಾಕೆ ನಂಬಿಕೆ ಇಲ್ಲ ನಿಮಗೆ? ಕೊಡಕ್ಕಿನ ಮುಂಚೆ ಯಾಕೆ ನಿಮಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇಲ್ಲ? ಕೊಟ್ಟಾದ್ಮೇಲೆ ಅದೇನು ಚೆಕ್ ಮಾಡ್ಕೊಳ್ಳೋಣ ಬಂದ್ರೆ ಬರುತ್ತೆ ಅಂತನಾ? ಹಿಂದಿನ ಕಾಲದಲ್ಲಿ ಯಾವುದೇ ಸಣ್ಣ ಕೆಲಸ ಮಾಡಿದ್ರು ಕೂಡ ಜ್ಯೋತಿಷ್ಯದ ಆಧಾರದ ಮೇಲೆ ಮಾಡೋರು, ನಮಗೆ ನಷ್ಟ ಆಗಬಾರ್ದು ಅಂತ. ಈಗಿನ ಕಾಲದಲ್ಲಿ ತಲೆಕೆಟ್ಟವರು, ಇನ್ನು ಇವ್ರು ಇರ್ತಾರಲ್ಲ, ಈಗ ಬಂದಿದಾರಲ್ಲ ತಲೆಕೆಟ್ಟವ್ರೆ ಅವರು, ಕೊಟ್ಟಾದ್ಮೇಲೆ ಬಂದು ಕೇಳ್ತಾರೆ. ಕೊಡಕ್ಕಿನ ಮುಂಚೆನೆ ಅವ್ನು ಕೊಟ್ರೆ ಕೊಡಲ್ಲ ಅಂತ ಬಂದಿದ್ರೆ ಅವಾಗ ಹುಷಾರಾಗಿರ್ಬೋದಾಯ್ತಲ್ವಾ? ಈಗ ಇದು ಹಾಕದ ಮೇಲೆ ಇಲ್ಲಿ 5ನೇ ಮನೆ ಬಂದಿದೆ. 5ನೇ ಮನೆ ಯಾವಾಗಲೂ ಕೂಡ ರೆಟ್ರೋಗ್ರೇಡು, ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಕಷ್ಟವೇ ಆ ವ್ಯಕ್ತಿ ಕೊಡೋದು. ಆ ವ್ಯಕ್ತಿ ಹತ್ರ ದುಡ್ಡೂ ಇಲ್ಲ, ಎಲ್ಲ ಅಲ್ಲಿ ಇಲ್ಲಿ ಹಾಳು ಮಾಡಿಬಿಟ್ಟಿದ್ದಾನೆ. 5, 9 ಯಾವಾಗಲೂ ಕೂಡ ಆಪೋಸಿಟ್ ವ್ಯಕ್ತಿ ಹತ್ರ ದುಡ್ಡಿರಲ್ಲ. 6ನೇ ಮನೆ ಏನಾದ್ರು ಇವ್ರು ಮಾಡಿ ಬರುತ್ತಾ ಅಂತಂದರೆ, ಯಾವ್ದಾದ್ರು ಅವನು ಯಾವಾಗಲೂ ಕೂಡ ಹೇಳ್ತಾ ಇರ್ತಾನೆ, ನಾನು ಯಾವ್ದಾದ್ರು ಮನೆ ಮಾರ್ಕೊಡ್ತೀನಿ, ಆಸ್ತಿ ಮಾಡಿಕೊಡ್ತೀನಿ, ಏನೋ ಒಂದು ಮಾರೋದಿದೆ ನಮ್ಮ ಮನೆಯವ್ರದ್ದು, ಯಾರ್ದೋ ಒಬ್ಬರದು ಮಾರ್ಬಿಟ್ಟು ಕೊಡ್ತೀನಿ ಅನ್ನೋದು ಅವ್ರ ಬಾಯಲ್ಲಿ ಮುಂದೆ ಬರುತ್ತೆ. ಬರೋ ಸಾಧ್ಯತೆ ಮಾರಿದ್ರೆ ಮಾತ್ರ ಬರುತ್ತೆ, ಮಾರಲಿಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಸೊ ಇದಕ್ಕೆ ನಾನು ಪರಿಹಾರ ಏನಾದ್ರು ಕೊಡಬೇಕು ಅಂತಂದ್ರೆ 5ನೇ ಮನೆ ರಾಹು ಬರ್ತಾ ಇದೆ. ರಾಹುವಿನ ವಿಚಾರದಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನ ನಿವಾಳಿಸ್ಬಿಟ್ಟು ದಾನ ಮಾಡಿ. ಹಾಗೆ ಅವನ ಒಂದು ಪೇಪರ್ಲ್ಲಿ ಅವನ ಹೆಸರು ಬರ್ಕೊಳ್ಳಿ, 5 ಲವಂಗ ಹಾಕ್ಕೊಳ್ಳಿ, 5 ಬೆಳ್ಳುಳ್ಳಿ ಹೆಸರು ಹಾಕ್ಕೊಳ್ಳಿ, ಮಡಚ್ಕೊಂಡು ಜೋಬಲ್ ಇಟ್ಕೊಂಡು ಅಲ್ಲಿ ಹೋಗಿ ಜಾಸ್ತಿ ಕೇಳ್ತಾರೆ. ಅವನ ಮೈಂಡ್ ಸ್ವಲ್ಪ ಚೇಂಜ್ ಆಗಿ ಒಂಥರ ದಿಗ್ಭ್ರಾಂತರಾಗಿ ಕೊಟ್ಬಿಡೋಣ ಅವ್ರ ದುಡ್ಡು ಅನ್ನೋ ಮನ್ಸು ಬರುತ್ತೆ. ದುಡ್ಡಿದ್ರೆ ಸಿಗುತ್ತೆ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಮೇಡಮ್, ನಾವು ಹಾಸನದಿಂದ ಮಾತಾಡ್ತಾ ಇರೋದು. ಓಕೆ, ಟಿವಿ ನೋಡಿ ಮಾತಾಡಬೇಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ಸಿಸ್ಟರ್ ಮಗ ಮತ್ತೆ ಸೊಸೆ ಬಗ್ಗೆ ಕೇಳಬೇಕಾಗಿತ್ತು. ಯಾರಾದ್ರೂ ಒಬ್ರು ಬಗ್ಗೆ ಕೇಳಿ. ಏನ್ ವಿಚಾರದ ಬಗ್ಗೆ ಕೇಳಬೇಕು ಅಂತ ಹೇಳಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಇಲ್ಲ ಮೇಡಮ್, ನಾವು ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀವಿ. ಓಕೆ, ಒಂದು ಸಂಖ್ಯೆ ಹೇಳಿ. 1ರಿಂದ 249. 21 ಮೇಡಮ್. 21. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿದಾರ್ ಮಾತಾಡಿ. ಏನ್ ಪ್ರಶ್ನೆ, ಯಾವ್ದ್ರ ವಿಚಾರ? ಅವರು ಇಬ್ರಿಗೂ ಹೊಂದಾಣಿಕೆ ಇಲ್ಲ ಗುರುಜಿ. ಅವರು ತಾಯಿ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಅವ್ರೇನ್ ಬರ್ತಾರ ಇಲ್ಲ ಅತ್ತಗೆ ಡಿವೋರ್ಸ್ ಆಗುತ್ತೆ ಅಂತ ಕೇಳ್ಬೇಕಾಯ್ತು. ಚಂದ್ರದಶದಲ್ಲಿ ಪ್ರಶ್ನೆ ಕೇಳಿದಿರಾ? ಡಿವೋರ್ಸ್ ಆಗಲ್ಲ. ಚಂದ್ರದಶ ನಡೀತಾ ಇದೆ, ಡಿವೋರ್ಸ್ ಆಗಲ್ಲ. ಅವ್ರ ಮನೇಲಿ ಇರ್ತಾರೆ, ಇವ್ರ ಮನೇಲಿ ಇರ್ತಾರೆ. ಎಷ್ಟು ದಿವಸ ಆಯ್ತು ಹೋಗಿ? ಹೋಗಿಲ್ಲ, 2 ತಿಂಗಳಾಗಿದೆ ಗುರುಜಿ. ಫೋನ್ಗಿನ್ ಏನಿಲ್ವಾ? ಅಂದ್ರೆ ಕರಿಯಕ್ ಹೋದ್ರೆ ಬರಲ್ಲ ಅಂತ ಹೇಳ್ತಾರೆ. ಡಿವೋರ್ಸ್ ಕೊಡಿ, ನಮ್ಗೆ ಬರೋದಿಲ್ಲ ನಾವು ಅಂತ ಹೇಳ್ತಾರೆ. ಕೊಟ್ಬಿಡಿ ಡಿವೋರ್ಸ್. ಗುರುಜಿ, ಅವ್ರಿಗೆ ಕೊಡಕ್ಕೆ ಇಷ್ಟ ಇಲ್ಲ ಮಗುಂಗೆ. ಈಗ ಬಂತು ನೋಡಿ ಪಾಯಿಂಟ್.
ನಿಮ್ಗಿಂತ ಮುಂಚೆ ನಮ್ಮ ಗ್ರಹಗಳೇ ಹೇಳ್ತವೆ ಕೊಡಲ್ಲ. ಇದು ಅಷ್ಟು ಸುಲಭವಾಗಿ ಕೊಡಕ್ಕಾಗಲ್ಲ. ದಶಾಭುಕ್ತಿ ಮೇಲೆ ನಾವು ಹೋದಾಗ 2029 ಕೂಡ ಆಗಲ್ಲ. ಮಂಗಳ ಏನಾದ್ರು ಬಂದಾಗ ಮಂಗಳ 3, 9, 12 ಬಲವಂತದಿಂದ ಆಗ್ಬೋದು. 29 ಆದಮೇಲೆ 3 ರಿಂದ 4 ವರ್ಷ ಡಿವೋರ್ಸ್ ಆಗಲ್ಲ. ಒಬ್ರು ಬೇಕು ಅಂತಾರೆ, ಒಬ್ರು ಕೊಡಲ್ಲ ಅಂತಾರೆ, ಅವ್ರು ಬೇಕು ಅಂತಾರೆ. ಇದೊಂಥರ ಎಳೆದಾಟ. ಯಾರು ನಾನು ಕೊಡಲ್ಲ ಅನ್ನೋರು ಕೊಟ್ಟು ಕೈ ತೊಳ್ಕೊಳ್ಳೋದು ಒಳ್ಳೆಯದು. ಕೈ ತೊಳ್ಕೊಳಕ್ ಹೋದ್ರೂ ಕೂಡ ಗ್ರಹಗತಿಗಳು ಬಿಡಲ್ಲ, ಅದು ಅವ್ರು ಅಷ್ಟು ಈಸಿಯಾಗಿ ಕೊಡಲ್ಲ. ಇದೆಲ್ಲ ನಿಮಗೆ ಬರ್ತಾರೆ 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 ಬರೋದಕ್ಕೆ ಇದೆ, ಬರ್ತಾರೆ ಮತ್ತೆ ಹೋಗ್ತಾರೆ. ಒಂಥರ ನಿಮಗೆ ರೆಸಾರ್ಟ್ ಇದ್ದಂಗೆ ನಿಮ್ಮ ಮನೆ. ಅದು ಯಾರ ಮನೆ ಹೋಗಿ ಬರ್ತಾರೋ ಅವ್ರು ರೆಸಾರ್ಟ್ ಇದ್ದಂಗೆ ಬರ್ತಾರೆ, ಸರಿ ಹೋಗ್ತಾರೆ, ಗಲಾಟೆ ಮಾಡ್ತಾರೆ, ಹೋಗ್ತಾರೆ. ಇದು ಮೊದಲನೇದಾ? ಇಲ್ಲ ಗುರುಜಿ, ಎಲ್ಲ 3-4 ಟೈಮ್ ಆಗೋಗಿದೆ. ಸರಿ, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಜ್ಯೋತಿಷ್ಯ ಅಂದ್ರೆ ಅದು, ಅರ್ಥ ಆಯ್ತಾ? ಯಾರ್ಯಾರು ಕಲಿತಿರೋ ನಕ್ಷತ್ರ ನಾಡಿ ಇಷ್ಟೇ. ನಿಮ್ಗಿಂತ ಮುಂಚೆನೆ ಗೊತ್ತಿರುತ್ತೆ. 3 ಅಂತಂದ್ರೆ ಶಾರ್ಟ್ ವಿಸಿಟ್ ಅಂತ ನಾವು ಕರಿತಾ ಇರ್ತೀವಿ. ಅವಾಗ 3ನೇ ಮನೆ ಬಂತಲ್ಲಿ. ಸರಿ, ಮುಂದಕ್ಕೆ ಹೋಗೋಣ. ಏನಾಗಲ್ಲ, ಹೋಗ್ತಾ ಇಲ್ಲ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮ್ಮ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್ 10-11-2008 ಮೇಡಮ್. ಓಕೆ, ಹುಟ್ಟಿದ ಸಮಯ 2:15 ಮೇಡಮ್ ಮಧ್ಯಾಹ್ನ. ಓಕೆ, ಹುಟ್ಟಿದೂರು ಕೊಳ್ಳೇಗಾಲ ಮೇಡಮ್. ಕೊಳ್ಳೇಗಾಲ. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ತೆ ಗುರುಗಳೇ, ನಿಮ್ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಿದೆ. ಒಳ್ಳೇದಾಗ್ಲಿ, ಹಾಗೆ ಕಲೀರಿ ಜ್ಯೋತಿಷ್ಯ. ಗುರುಗಳೇ, ಮೀನ ರಾಶಿಯಲ್ಲಿ ಹುಟ್ಟಿದಿರಾ, ಮೀನ ಲಗ್ನದಲ್ಲಿ ಹುಟ್ಟಿದ್ದಾರೆ. ಈಗ ಡಿಗ್ರಿಗೆ ಇದು PUCಗೆ ಹೋದ್ರಾ? ಇಲ್ಲ ಗುರುಗಳೇ, ಅದು ಫೇಲ್ ಆಗೋಗಿ ಅವನು ಓದ್ತಾ ಇಲ್ಲ ಗುರುಗಳೇ. 8 ಬಂದಿದೆ. ಬುಧನಲ್ಲಿ 8, 11, 6, 12. 10ನೇ ಕ್ಲಾಸ್ ಮುಗಿಸಿದ್ರಾ ಇಲ್ವಾ? 10ನೇ ಕ್ಲಾಸ್ಗೆ ಫೇಲ್ ಆಗೋಯ್ತು ಗುರುಗಳೇ. 10-11-2008. JOC ಅಂತ ಬರುತ್ತೆ, ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಬರುತ್ತೆ, ಅಥವಾ ಡಿಪ್ಲೊಮೊ ಅಥವಾ ITI. ಓದ್ತಾ ಇಲ್ಲ ಗುರುಗಳೇ, 10ನೇ ಕ್ಲಾಸ್ ಫೇಲ್ ಆಗೋಯ್ತು, ಮನೇಲಿ ಇದ್ದಾನೆ. ಅವ್ರಿಗೆ ಟೆಕ್ನಿಕಲ್ ಅಂತಂದ್ರೆ ಕೈಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. 8 ಅಂತಂದ್ರೆ ಕೈಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ವಿಚಾರ. 6, 11, 12 ನಕ್ಷತ್ರದ ಬಂದಿದೆ. 6, 12 ಯಾವಾಗಲೂ ಸ್ವಲ್ಪ ಟೆಕ್ನಿಕಲ್ ಸೈಡ್ ಅಂತ ಕರಿತೀವಿ. ಅವನು ಓದಿಲ್ಲ ಅಂತಂದರೆ ಯಾವ್ದಾದ್ರು ಒಂದು ಮೆಕ್ಯಾನಿಕ್ ಕೆಲಸಕ್ಕೆ ಹಾಕಿ. ಸೊ 10th ಪಾಸ್ ಮಾಡಿಬಿಟ್ಟು ITIಯಲ್ಲಿ ಫಿಟ್ಟರು, ಟ್ರೇಡರ್ ಅಂತ ಬರುತ್ತೆ, ಅದನ್ನು ಹಾಕಿ ಚೆನ್ನಾಗಿ ಉದ್ಧಾರ ಆಗ್ತಾರೆ. ಯಾಕಂದರೆ ಕೇತುನಲ್ಲಿ ನೆಕ್ಸ್ಟ್ 8 ಬರುತ್ತೆ, ಶುಕ್ರನಲ್ಲೂ 8 ಬರುತ್ತೆ. ಸೊ 8 ಯಾವಾಗಲೂ ಕೂಡ ಟೆಕ್ನಿಕಲ್ ತೋರಿಸೋದ್ರಿಂದ, ಎಜುಕೇಷನ್ ಮಾಡಿಲ್ಲ ಅಂತಂದಾಗ ನಾವು ಜನರಲಿ ಏನು ಹೇಳ್ಬಿಡ್ತೀವಿ ಇಲ್ಲಿ, ಇಮಿಡಿಯೇಟಾಗಿ ಫಸ್ಟು ಅವ್ರಿಗೆ ಟೆಕ್ನಿಕಲ್ ಸೈಡ್ ಎಜುಕೇಷನ್ ಕಮ್ಮಿ ಆದಾಗ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ನಾವು ಕರಿತೀವಿ. ಡಿಪ್ಲೊಮೊ ಇನ್ CAD, CAM, ಫಿಟ್ಟರ್, ಟ್ರೇಡರ್ ಅಂತ ಯಾವುದೋ ಬರುತ್ತೆ, ಟರ್ನರ್ ಅಂತ ಬರುತ್ತೆ, ಅದನ್ನು ಮಾಡಿಸಿ ಮಾಡ್ತಾರೆ. ಸ್ವಲ್ಪ ಸ್ಲೋ ಆಗುತ್ತೆ, ಇದೇ ಎಂಡಲ್ಲ, ಬರುತ್ತೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಆರೋಗ್ಯ ಸರಿ ಇಲ್ಲಮ್ಮ, ಕೇಳ್ಬೇಕಪ್ಪ ಗುರುಜಿನ. ಓಕೆ ಮೇಡಮ್, ಮಾತಾಡಿ. ಪ್ರಶ್ನೆಶಾಸ್ತ್ರನ ಅಥವಾ ಡೇಟ್ ಆಫ್ ಬರ್ತ್? 1 to 240 ಒಂದು ನಂಬರ್ ಹೇಳಿ. ಅದು ಗೊತ್ತಿದೆ. ಅಪ್ಪಾಜಿ ನಂಬರ್ ಹೇಳಮ್ಮ. ಎಷ್ಟು ಹೇಳ್ಬೇಕಪ್ಪಾಜಿ? ಅಪ್ಪಾಜಿ ಹಲೋ 1 to 240 ಒಂದು ನಂಬರ್ ಹೇಳಿ. ನಂಗೆ ಅದು ತಿಳಿಯಲ್ಲ, ಕನ್ನಡದಾಗ ಹೇಳಪ್ಪಾಜಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 101. 101. ಆರೋಗ್ಯದಲ್ಲಿ 2, 2, 12 ಉಪವಾಸವನ್ನ ಮಾಡಿ. ಇಲ್ಲ ಅಂದ್ರೆ ಸುಸ್ತಾಗತ್ತೆ. ನೀವು ತಿಂದ್ರೆ ಸುಸ್ತಾಗತ್ತೆ, ತಿಂದೇ ಹೋದ್ರೇನೆ ಒಳ್ಳೇದು. 2ನೇ ಮನೆ ಸೂರ್ಯನ ತೋರಿಸ್ತಾ ಇದೆ ರೂಲಿಂಗ್ ಪ್ಲಾನೆಟ್ ಅಲ್ಲಿ. 2 ಅಂದ್ರೆ ಊಟದ ವಿಚಾರ. ಹಾಗೆ ಕೇತು 12ನೇ ಮನೆ, ಹಾಸ್ಪಿಟ್ಲ್ಗೆ ಅವಾಗ ಹೋಗ್ತಾ ಇರಬೇಕು. ಇಲ್ಲಿ ಚಂದ್ರನ ಒಂದು ದಶದಲ್ಲಿ ಪ್ರಾರಂಭವಾಗಿದೆ. ಚಂದ್ರನ ಒಂದು ವಿಚಾರದಲ್ಲಿ 5, 5, 3 ಮಾತ್ರೆಗಳು ತಿಂತಾನೇ ಇರಬೇಕು ಲೈಫ್ ಲಾಂಗ್, ಏನು ಮಾಡೋಕ್ಕಾಗಲ್ಲ. 2029ವರೆಗೂ ಮಾತ್ರೆ ತಿಂತೀರಾ. ಅದಾದ ಮೇಲೆ ಮಂಗಳನಲ್ಲಿ ಮಾತ್ರೆ ಕಮ್ಮಿ ಮಾಡ್ತೀರಾ. ಅಲ್ಲಿವರೆಗೂ ಆದ ನಂತರ ನಿಮಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತಂದ್ರೆ ಒಂದು ಹಳದಿ ಕಲರ್ ದಾರ ಬಲಗೈಗೆ ಕಟ್ಕೊಳ್ಳಿ. ಅರ್ಶಿನ ಪುಡಿ ಮಾಡಿ ನೀರಲ್ಲಿ ಹಾಕೊಂಡು ಕುಡೀರಿ. ಅರ್ಶಿನದ ಕೊಂಬನ್ನ ಚೆನ್ನಾಗಿ ಪುಡಿ ಮಾಡಿ ಸ್ವಲ್ಪ ಬಿಸಿನೀರು ಮಾಡ್ಕೊಂಡು 1-2 ಚಿಟಿಕೆ ಹಾಕೊಂಡು ಓಂ ಬ್ರಹ್ಮಸ್ಪತಿ ನಮಃ ಅಂತ ಕುಡಿತಾ ಇರಿ. ಮೈಯಲ್ಲಿರ್ತಕ್ಕಂಥ ಏನೇನು ಕಾಯಿಲೆ ಇದೆ, ಏನೇನು ಸಮಸ್ಯೆ ಇದೆ, ಕಾಲು ನೋವು ಇದೆ, ಸೊಂಟ ನೋವು ಇದೆ,
ಸುಸ್ತಿದೆ, ಎಲ್ಲ ಕ್ಲಿಯರ್ ಆಗುತ್ತೆ. ಮಾನಸಿಕ ಚಿಂತೆಯಿಂದ ಸ್ವಲ್ಪ ದೂರ ಇರಿ, ಮಾನಸಿಕ ಚಿಂತೆನೂ ಸ್ವಲ್ಪ ಇದೆ. ಒಳ್ಳೆದಾಗ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ಕೊಟ್ಟರೆ ಧನ್ಯವಾದ ಗುರುಜಿ. ಹಾಗೆ ಡಿಸೆಂಬರ್ 1ನೇ ತಾರೀಕು ಈ ರೀತಿಯಾಗಿರ್ತಕ್ಕಂಥ ವಿಚಾರ, ಮದುವೆ ವಿಚಾರ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಮದುವೆಗಳಿಗೆ. ಮದುವೆ ಚೆನ್ನಾಗಿರುತ್ತೋ ಇಲ್ವೋ ಅಂತ ನೋಡೋಕ್ಕೆ 7,000 ರೂಪಾಯಿ ನೀವು ಜೀವನ ಕಲ್ತ್ಕೋಬೋದು. ಜ್ಯೋತಿಷ್ಯ ಸತ್ಯ ಅಂತಂದರೆ ನಕ್ಷತ್ರ ನಾಡಿಯಲ್ಲಿ ಮಾತ್ರ ದರ್ಶನ ಆಗುತ್ತೆ. ಇನ್ನು ಬೇರೆ ಬೇರೆ ಕಡೆ ಎಲ್ಲ ನೀವು ನೋಡ್ತಾ ಇರ್ತಿರಲ್ಲ ಹಾಗೆ ಹೀಗೆ ಅಂತೆಲ್ಲ, ಇಲ್ಲಿ ಸತ್ಯವಾಗಿ ಡೈರೆಕ್ಟಾಗಿ ಕಾಲ್ ಮಾಡ್ತಾರೆ. ಬೇರೆ ಕಡೆ ಎಲ್ಲ ಕಾಲ್ ಮಾಡಿಸ್ತಾರೆ, ಇಲ್ಲಿ ಕಾಲ್ ಮಾಡಿಸ್ತಾರೆ. ವ್ಯತ್ಯಾಸ ನೀವು ಕಂಡಿಡ್ಕೋಬೋದು. ಸರ್ವೇ ಜನ ಸುಖಿನೋ ಭವಂತು. ವಿಶ್ವದೆಲ್ಲೆಡೆಯಿಂದ ಗುರುಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಜವಾಗ್ಲೂ ಜ್ಯೋತಿಷ್ಯ ಅಂದ್ರೆ ನಾನು ಸುಮ್ಮನೆ ಬರೀ ಪೇಪರ್ ನೋಡ್ತಿದ್ದೆ, ದಿನ ಭವಿಷ್ಯ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತಿದೆ. ದಿನ ಬೆಳಿಗ್ಗೆ ಟಿವಿಲಿ ಸುಮಾರು ಜನ ಬಂದು ಮಾತಾಡ್ತಿದ್ರು ಸ್ವಾಮೀಜಿಗಳು. ಅದ್ರ ಬಗ್ಗೆ ನಾನು ತುಂಬ ಜಾಸ್ತಿ ಗಮನ ಕೊಡ್ತಿರ್ಲಿಲ್ಲ. ನಮ್ಮ ಸರಿ ಒಂದ್ಸತಿ ಟಿವಿಯಲ್ಲಿ ನೋಡ್ತೀವಿ, ದಿನೇಶ್ ಗುರೂಜಿ ಅವ್ರದ್ದು ಇದು ನೋಡಿದೆ, ಅವ್ರದ್ದು ಜ್ಯೋತಿಷ್ಯದ ಬಗ್ಗೆ ಅವ್ರ ಕಾರ್ಯಕ್ರಮ ನೋಡಿದೆ. ಅದ್ರಲ್ಲಿ ಹೇಳ್ತಾರೆ, ನಾನು ಜ್ಯೋತಿಷ್ಯ ಹಾಕ್ಕೊಡ್ತೀನಿ ಈ ಸೃಷ್ಟಿಕ ಅಂತ ಅವರು ಹೇಳ್ತಾಯಿದ್ರು. ನಾನು ಅದ್ರ ಮೇಲೆ ಆಸಕ್ತಿ ಹೊಂದಿ ನಾನು ಈ 108ನೇ ಬ್ಯಾಚ್ಗೆ ನಾನು ಏನಾಕೊಂಡೆ. ರಿಯಲಿ ಇದು ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ಸುಮಾರು ಕಲ್ತ್ಕೊಂಡು ಹೇಳ್ಬೇಕು ಅಂದರೆ ಅಸ್ಟ್ರಾನಮಿ ಬಗ್ಗೆ ವೆರಿ ಇಂಟ್ರೆಸ್ಟಿಂಗು. ಲಾಡು ಸಬ್ಲಾಡು ಎಷ್ಟು % ಅಕ್ಯುರೇಸಿ ಇದೆ ಈ ಜ್ಯೋತಿಷ್ಯ ಎಲ್ಲ ಕ್ಲೀನಾಗಿ ಹೇಳ್ಕೊಟ್ರು. ಈ ಮೇನ್ ಏನಪ್ಪ ಅಂದ್ರೆ ದಿ ವೇ ಆಫ್ ದಿ ಟೀಚಿಂಗ್, ದಿನೇಶ್ ಗುರೂಜಿ ಅವ್ರ ವೇ ಆಫ್